ಪಕ್ಷ ಜಾತಿ ಭೇದ ಮರೆತು ನಾವೆಲ್ಲರೂ ಕರ್ತಿದ್ದೀವಿ. ಎಲ್ಲ ಭಕ್ತರು ಏನು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ರಂಗನಾಯಕಿ ಕಲ್ಯಾಣೋತ್ಸವವನ್ನು 2 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ. ಹೋದನೇ ವರ್ಷ ಪ್ರಾರಂಭ ಮಾಡಿ ಈ ವರ್ಷ ಕೂಡ ಪ್ರಾರಂಭ ಮಾಡ್ತಾಯಿದ್ವಿ. ಉದ್ದೇಶ ನಮ್ಮ ಕುಟುಂಬ ಮತ್ತು ಕ್ಷೇತ್ರ ನಾಡಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಜನರಿಗೆ ಒಳ್ಳೆಯ ಸಮೃದ್ಧಿ, ಒಳ್ಳೆಯ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕಲ್ಯಾಣೋತ್ಸವ ಮಾಡ್ತಾಯಿದ್ವಿ. ಯಾವ ಉದ್ದೇಶವಿಲ್ಲ, ನಮಗೂ ಒಳ್ಳೆಯದಾಗಬೇಕು ಮತ್ತು ಕ್ಷೇತ್ರದ ಜನ ಮತ್ತು ನಾಡಿನ ಜನಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಆಗಲಿ ಅಂತೇಳಿ ನಾವು ಈ ಕಲ್ಯಾಣೋತ್ಸವನ ಮಾಡ್ತಾಯಿದ್ವಿ. ಭಗವಂತನ ಆಶೀರ್ವಾದ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಶಕ್ತಿ ಎಲ್ಲಿವರೆಗೂ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಈ ದೇಶದಲ್ಲಿ ಪೂಜೆ ಮಾಡೋದು ಎಲ್ಲ ಸ್ವಾರ್ಥಕ್ಕೋಸ್ಕರ, ಯಾರು ಏನು ಬೇರೆ ಉದ್ಧಾರ ಮಾಡೋಕ್ಕೆ ಏನು ಮಾಡಲ್ಲ. ಹಾಗಂತ ನಾವು ಹೇಳೋ ನಮ್ಮ ಕುಟುಂಬಕ್ಕೆ ಮತ್ತು ಕ್ಷೇತ್ರಕ್ಕೆ ನಾಡಿಗೆ ಒಳ್ಳೇದಾಗಲಿ ಅಂತ ನಾವು ಹಾರಸ್ತೀವಿ. ಭಗವಂತನ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದನ್ನು ಅವ್ನು ಕೊಡ್ತಾನೆ. ನಮ್ಮಿಂದ ಏನೂ ಇರೋಲ್ಲ. ಅದುವೇ ನಾವು ಮಾಡೋ ಕರ್ತವ್ಯನ ನಾವು ಮಾಡಬೇಕು. ಉದ್ದೇಶ ಯಾರು ಏನು ತಿಳ್ಕೊಂತಾರೆ, ಯಾರು ಏನಂತಾರೆ ಉದ್ದೇಶದಿಂದ ನಾವು ಮಾಡಲ್ಲ. ನಾವು ಯಾರನ್ನೂ ಮೆಚ್ಚೋಕ್ಕಾಗಲ್ಲ, ನಾವು ಯಾರನ್ನೂ ಮೆಚ್ಚೋಕ್ಕೂ ಆಗೋದಿಲ್ಲ. ಅದರಿಂದ ಭಗವಂತ ಮೆಚ್ಚಿಗೆ ಸಾಕು. ಭಗವಂತ ಅನುಗ್ರಹ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ, ನಾಡಿನ ಮೇಲೆ ಇರಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಸಿಕ್ಕಾಗಲ್ಲ. ನಾವು ಸುಮಾರು ಹೆಚ್ಚು ಕಡಿಮೆ ಒಂದು 2-2.5 ಸಾವಿರ ಜನ ಕರೆದಿದ್ದೀವಿ. ಹೋದ ವರ್ಷದಲ್ಲೂ ಬಂದು ಸೇರಿದ್ವಿ, ಇವತ್ತು ಬಂದಿದ್ದಾರೆ. ಎಲ್ಲರಿಗೂ ಹೇಳಿದ್ವಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇದೆ, ನಾವು ದಯಮಾಡಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರೆದಿರೋರೆಲ್ಲ ಬಂದಿದ್ದಾರೆ.